ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ರಾಜ್ಯ ಘಟಕದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹೌದು, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅಡಿಯಲ್ಲಿ ಧರ್ಮಪುರ, ಕರಿಯಾಲ, ದಿಂಡಾವರ, ಪಿಡಿಕೋಟೆ, ಈಶ್ವರಗೆರೆ, ಬಬ್ಬೂರು ಇನ್ನು ಮುಂತಾದ ಗ್ರಾಮ ಪಂಚಾಯಿತಿಗಳಲ್ಲಿ ಬಹುದೊಡ್ಡ ಹಗರಣ ನಡೆದಿದ್ದು, ಇದರ ವಿರುದ್ಧ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಟಿ ಶಿವಮೂರ್ತಿ ಕೋಡಿಹಳ್ಳಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್.ಆರ್. ರಾಘವೇಂದ್ರ, ರಾಜ್ಯ ಉಪಾಧ್ಯಕ್ಷರು ಸರ್ವೇಶ್ ಕುಮಾರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಅಪ್ಪಾಜಿ, ಚಿತ್ರದುರ್ಗ ಜಿಲ್ಲೆಯ ತಾಲೂಕು ಅಧ್ಯಕ್ಷ ಮೋಹನ್ ಕುಮಾರ್, ರಾಮಲಿಂಗಯ್ಯ, ಹನುಮಂತರಾಯಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಒಂದು ತಿಂಗಳ ಡೇಟಾ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಇದೆ. ಸರ್ವರ್ ಗೊತ್ತಿದೆ ನಿಮ್ಗೆ. ಗ್ರಾಮ ಪಂಚಾಯಿತಿಯ ಎಲ್ಲಾ ಡೇಟಾಗಳು 5 ದಿನಕ್ಕೊಮ್ಮೆ ಡಿಲೀಟ್ ಆಗುತ್ತೆ. ನಾನೊಬ್ಬ ಎಂಪ್ಲಾಯಿನ ಖರೀದಿ ಮಾಡಿ ಕುಂಡಿಸ್ಕೊಂಡು ಡೌನ್ಲೋಡ್ ಮಾಡಿಸಿದ್ರೆ ನನಗೆ ಡೇಟಾ ಸಿಗುತ್ತೆ ಹೊರತು, ಅಥವಾ ಯಾವುದೋ ಒಬ್ಬ ಹೋರಾಟಗಾರನ ಇಂಟ್ರೆಸ್ಟ್ ಇಂದ ಸಿಗುತ್ತೆ ಹೊರತು, ನಮ್ಗೆ ಡೇಟಾ ಸಿಗಂಗಿದ್ರೆ ಅವ್ರನ್ನ ಯಾವತ್ತು ಊರ್ ಕಡೆ ಕಳಿಸ್ಬಿಡ್ತಾ ಇದ್ದು. ಇವತ್ತು ಸಿಕ್ಕಿರೋ ಡೇಟಾಗೆ ನಾವು ಕೇಳ್ತಾ ಇದ್ದೀವಿ. ಕಳ್ರಲ್ಲಿ ಸಪೋರ್ಟ್ ಮಾಡ್ಕೊಂಡು ಮಾತಾಡಂಗಿದ್ರೆ ನೀವ್ ಹೇಳಿ, ನನ್ ಡೇಟಾ ರಾಂಗ್ ಆಗಿದ್ರೆ ನೀವ್ ಹೇಳಿದ್ನ ನಾನು ಕೇಳ್ತೀನಿ. ಇಲ್ಲವಾದ್ರಲ್ಲಿ ಬನ್ನಿ, ಹೋರಾಟಕ್ಕೆ ಸೇರ್ಕೊಳ್ಳಿ. ಹೋರಾಟಕ್ಕೆ ಧಿಕ್ಕಾರಕ್ಕೆ ಹೋಗಿ ಆ ಮಾನ್ಯ ಏನು ಕಳೆದೋಗೋನಲ್ಲ, ಓಡೋಗೋನಲ್ಲ, ಇವನ ಕಲ್ಸಿಯವನ್ನ ಯಾಕೆ ಓಡೋಗ್ಬೇಕಾಗಿತ್ತು? ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕಾಗಿತ್ತು. ಬಂದಿವತ್ತು ನೀವು ಕೇಳುವಂತ ಮಾತನ್ನ ಒಬ್ಬ ಅಧಿಕಾರಿಯಾಗಿ ಕೇಳಿದ್ರೆ ಇಷ್ಟು ಜನ ರಾಜ್ಯಾದ್ಯಂತ. ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಪ್ರತಿ ಹಳ್ಳಿ ಹೋದ್ರು ಕೂಡ ಇವತ್ತಿನವರೆಗೂ ಕೂಡ ಯಾವೊಂದು ಹಳ್ಳಿಯಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಖಂಡಿತವಾಗಲೂ ತಾಂಡವಾಡ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಚರಂಡಿ ಯಾವ್ದನ್ನು ನೋಡ್ರಿ, ಯಾವ್ದು ಕೂಡ ನಿರ್ಮೂಲನೆ ಆಗಿಲ್ಲ. ದಯಮಾಡಿ ಈ ಮಾನವ ಹಕ್ಕುಗಳ ಸಂರಕ್ಷಣೆ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಏನಿದೆಯೋ ಈ ಒಂದು ಪ್ರತಿ ಹಿರಿಯೂರು ತಾಲೂಕಿಗೆ ಸೀಮಿತವಾಗಿದೆ. ನಮ್ಮ ರಾಜ್ಯದ ಅಥವಾ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂತಹ ಭ್ರಷ್ಟಾಚಾರ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತೇಳಿ ನಾವು ದಲಿತ ಸಾಹಿತ್ಯ ಉಲ್ಲಂಘನೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಅಂತ ನಮಗೆ ಮನವಿಯನ್ನ ಕೊಟ್ಟು ಇವತ್ತು ಸಾಂಕೇತಿಕವಾಗಿ ಧರಣಿ ಮಾಡಿದ್ದಾರೆ. ಈ ಮನವಿಯನ್ನು ಸ್ವೀಕರಿಸಿ ನಮ್ಮ ಮೇಲಾಧಿಕಾರಿಗಳಿಗೆ ಇವತ್ತೇ ಅವ್ರ ಗಮನಕ್ಕೆ ತಂದು ಎಷ್ಟು ಸಾಧ್ಯ ಆಗುತ್ತೆ ಬೇಗ ಯಾರೆಲ್ಲ ಲೋಪದೋಷಗಳು ಮಾಡಿದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಅವ್ರ ಮೇಲೆ ನಿಜವಾಗ್ಲೂ ಶಿಸ್ತು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು. ದಯಮಾಡಿ ಮುಂದಿನ ದಿನಗಳಾದ್ರೂ ಕೂಡ ಈ ಒಂದು ಇಂತಹ ಒಂದು ಬಡವರಿಗೆ ನ್ಯಾಯವನ್ನು ಸಿಗಬೇಕು. ಅಥವಾ ಎಲ್ಲ ಅಧಿಕಾರಿಗಳು ಕೂಡ ನಾನು ಗಮನಿಸಿದ್ದೇನೆ ನೋಡಿ, ಎಷ್ಟೋ ಜನ ಪೇಪರ್ ಅಲ್ಲಿ ಬರ್ತದೆ, ಟಿವಿಯಲ್ಲಿ ಹೇಳ್ತಾರೆ, ಭಾಷಣದಲ್ಲಿ ಬಿಗಿತಾರೆ ರಾಜಕೀಯ ವ್ಯಕ್ತಿಗಳು, ನಾವು ಬಡತನವನ್ನು ನಿರ್ಮೂಲನೆ ಮಾಡಬೇಕು, ಗುಡಿಸಲು ಮುಕ್ತ ಗ್ರಾಮವನ್ನ ಮಾಡಬೇಕು, ಮತ್ತೆ ನೀರಿನ ಮುಕ್ತ ಗ್ರಾಮವನ್ನ ಮಾಡ್ಬೇಕಂತ ಹೇಳ್ತಾರೆ. ಇದು ನಾನು ಕಂಡ ಹಾಗೆ ಗುಡಿಸಲು ಮುಕ್ತ ಗ್ರಾಮ ಎಲ್ಲಾಗಿದೆ ಆಗಿದೆಯಾ? ನೀವು ಪ್ರತಿ ಹಳ್ಳಿಗೂ ಹೋಗ್ಲಿ, ಯಾರು ಮನೆಯನ್ನು ಕಟ್ಟಿದ್ರೆ ಅವರೇ ಮನೆಯನ್ನು ಕಟ್ಕೊಳ್ತಾರೆ.